ಎಲ್ರಿಗೂ ನಮಸ್ಕಾರ. ಫಸ್ಟಿಗೆ ನನ್ನ ಹೆಸರು ಹೇಳ್ಕೊಂಬಿಡ್ತೀನಿ, ನಿತಿನ್ ಅಂತ. ನಾನೊಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು. ಈ ಮುಂಚೆ ಸಿನಿಮಾ ಬಗ್ಗೆ ಹೇಳೋದಾದರೆ ತುಂಬ ವೈಭವೀಕರಣ ಏನು ಮಾಡೋಕ್ಕೋಗಲ್ಲ. ಅನಿಸಿದ್ದೆ ನಾವು ಏನು ಗ್ರಹಿಸ್ಕೊಂಡು ಅದನ್ನ ಮಾತ್ರ ಹೇಳೋಕ್ಕೆ ಸಾಧ್ಯ. ಸಿನಿಮಾ 100 ಡೇಸು ಸೂಪರ್ ಹಿಟ್ ಇದು ಯಾವುದೂ ಹೇಳಲ್ಲ. ಸಿನಿಮಾ ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ಇದನ್ನು ಬೇರೆ ಎಲ್ಲ ಸಿನಿಮಾಗಳು ಬೇರೆ ಯಾರಿಗೆ ಕೇಳೋ ಬದಲು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ ಕೇಳಿದ್ರೆ ಆ ಸಿನಿಮಾ ರಿಸಲ್ಟ್ ಅಲ್ಲೇ ಗೊತ್ತಾಗುತ್ತೆ. ಸೊ ಇಷ್ಟು ಜನನ ಇಂಡಸ್ಟ್ರಿಯವ್ರನ್ನ ಇಲ್ಲಿ ಕರೆಸಿ ಸಿನಿಮಾ ಬಗ್ಗೆ ಇಲ್ಲಿ ತಂದು ಕೂರಿಸಿದ್ದಾರೆ ಅಂದರೆ ಆಲ್ರೆಡಿ ಅವ್ರು ಗೆದ್ದಿದ್ದಾರೆ, ನಾವೇನು ಹೇಳೋಂಗಿಲ್ಲ. ಸೊ ಇದು ಜನ ಅದನ್ನ ಕೊಡ್ತಾರೆ ಖಂಡಿತ. ಯಾಕಂದರೆ ಲಾಸ್ಟು 15 ನಿಮಿಷ ನಾನು ನೋಡಿದಂಗೆ ಎಲ್ಲರೂ ಕಾಡುತ್ತೆ ಸಿನಿಮಾ. ಇಂಡಸ್ಟ್ರಿಗೆ ನಾವು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದಾಗ ನಮ್ಮ ಮೈಂಡಲ್ಲಿ ಒಂದಿದ್ದು, ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೆ. ಬಟ್ ಒನ್ಸ್ ಬರ್ತಾ ಅದೇನಾಯಿತು ಅಂದರೆ ಎಲ್ಲ ಕಷ್ಟ ನನಗೆ ಬರುತ್ತಾ ಅಥವಾ ಎಲ್ರಿಗೂ ಹೀಗೇನಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ಟೈಮಲ್ಲಿ ಬಂದಿದ್ದೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಒಂದು ಶಾರ್ಟ್ ಫಿಲಮು. ಆ ಶಾರ್ಟ್ ಫಿಲಮ್ ನೋಡಿದ್ಮೇಲೆ ನನ್ನನ್ನು ನಾನು ಕಂಡುಕೊಂಡೆ. ಯಾಕೆ ಅಂತಂದರೆ ಓಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆದರೆ ಬರೀ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇರ್ತೀನಿ. ಸೊ ಡೈರೆಕ್ಟರ್ ಆಗೋದು ಯಾವಾಗ? ಡೈರೆಕ್ಟರ್ ಆಗಬೇಕು ಅಂದರೆ ಕೆಲಸ ಮಾಡಬೇಕು ಅಂದರೆ ಈ ಥರ ಶಾರ್ಟ್ ಫಿಲಮ್ಗಳು ಇನ್ಸ್ಪೈರ್ ಮಾಡುತ್ತೆ. ಸೊ ಅಲ್ಲಿಂದ ನಾನು ಕಂಡುಕೊಂಡು ಒಂದಿಷ್ಟು ತಿರುವುಗಳನ್ನು ಪಡಿತಾ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀನಿ. ಅದಕ್ಕೆ ಇವರೆಲ್ಲ ಸ್ಫೂರ್ತಿ. ಇವತ್ತು ಸಿನಿಮಾ ಮಾಡಿದ್ದಾರೆ, ದೊಡ್ಡ ಸಿನಿಮಾ ಆಗಿದೆ, ಬೆಳ್ಳಿ ಪರದೆ ಬರ್ತಾ ಇದ್ದಾರೆ, ಒಳ್ಳೆಯದಾಗುತ್ತೆ, ಜನ ಕೈ ಹಿಡಿತಾರೆ. ಸೊ ಹೇಳಿದ್ರೆ ತುಂಬ ಇದೆ ಹೇಳೋದು, ಬಟ್ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿದೆ ಸಿನಿಮಾ. ಲಾಸ್ಟ್ 15 ನಿಮಿಷ ಪ್ರತಿಯೊಬ್ಬರಿಗೂ ಕಾಡುತ್ತೆ. ಯಾಕಂದ್ರೆ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇರೋದು ಈ ಸಿನಿಮಾದಲ್ಲಿದೆ. ಬಂದಾಗ ನಾವು ಇಂಡಸ್ಟ್ರಿಗೆ ಬಂದಾಗ ಎಷ್ಟೋ ವರ್ಷ ಆದರೂ ತಂದೆ ತಾಯಿ ಜೊತೆ ಮಾತಾಡಿಲ್ಲ ಇವತ್ತಿವರೆಗೂ. ಸೊ ಮತ್ತೆ ಮಾತಾಡ್ತೀವಿ ಅಂದರೆ ಯಾವತ್ತು ನಾವು ಅಂದ್ಕೊಂಡಿರ್ತೀವಿ ನಾವೇ ಸಾಧನೆ ಮಾಡಿಬಿಟ್ಟು ಮಾತಾಡೋಣ ಅಂತ. ಅದೆಲ್ಲ ಈ ಸಿನಿಮಾ ನೋಡಿ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಸಾಧ್ಯ ಆದರೆ ಇನ್ನಷ್ಟು ಜನ ಹೊಸಬ್ರು ಬರ್ತಾರೆ. ಹೊಸಬ್ರು ಗೆದ್ದಾಗ ಇನ್ನೊಂದಿಷ್ಟು ಜನ ಹೊಸಬ್ರು ಬರ್ತಾರೆ. ಬಹುಶಃ ಆ್ಯಕ್ಚುಲಿ ಹೊಸಬ್ರು ಅಂತ ಹೇಳೋದು ತಪ್ಪು. ಇಂಡಸ್ಟ್ರಿ ಸುಮಾರು ದಿವಸ ಕೆಲಸ ಮಾಡ್ತಿರೋ ನಾವು. ಇವತ್ತಿಗೆ ಒಂದು ಹೊಸ ಸಿನಿಮಾ ಮಾಡಿದ್ವಿ ಅಷ್ಟೇ, ಒಂದು ಹೊಸ ಕಂಟೆಂಟ್ನ ಕೊಡ್ತಾ ಇದೀವಿ ಅಷ್ಟೇ. ನಾವು ಹೊಸಬ್ರಲ್ಲ ಸರ್, ಹೊಸಬ್ರು ನಾವಲ್ಲ. ಒಂದು ಹೊಸ ಸಿನಿಮಾ ಮಾಡಿದ್ವಿ ಅಷ್ಟೇ, ಅದು ಮೊದಲನೇ ಪ್ರಯತ್ನ. ಹಿಂದೆ ಸಾಕಷ್ಟು ಸಿನಿಮಾ ಕೆಲಸ ಮಾಡಿರ್ತೀವಿ. ಹೊಸಬ್ರು ಅಂತ ಹೇಳ್ಕೊಳ್ಳೋದಿಲ್ಲ, ತಪ್ಪಾಗುತ್ತೆ. ಯಾಕಂದ್ರೆ ಇಂಡಸ್ಟ್ರಿ ಕೆಲಸ ಮಾಡಿದ್ರೆ ನಾವು ಇಲ್ಲಿ ಬರೋಕ್ಕಾಗಲ್ಲ. ಕೆಲಸ ಮಾಡಿಬಿಟ್ಟೆ ಒಂದಿಷ್ಟನ್ನು ತಿಳ್ಕೊಂಡೆ ಇಲ್ಲಿಗೆ ಬಂದಿರ್ತೀವಿ. ಸೊ ಆದಷ್ಟು ಸಪೋರ್ಟ್ ಮಾಡಿ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ. ಒಂದು ಸಿನಿಮಾ ಗೆದ್ದರೆ ಇನ್ನೊಂದಿಟ್ಟು ತಂಡ ಹೊರಗೆ ಬರುತ್ತೆ. ಆ ಕಾರಣದಿಂದ ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೆಚ್ಚೆಚ್ಚು ತಿಳಿಸಿ ಸಿನಿಮಾ ಚೆನ್ನಾಗಿದೆ ಅಂತ. ಅಷ್ಟನ್ನು ಕೇಳಿ ಥ್ಯಾಂಕ್ ಯು ಸೊ ಮಚ್. ಹಲೋ, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನೀವು ನಮ್ಮ ಫ್ರೆಂಡ್ಸ್ ಟೀಮ್ ಮೆಂಬರ್ಸ್ ಎಲ್ಲ ಸೇರಿ ಒಂದು ಫಿಲ್ಮ್ ಮಾಡಿದ್ದಾರೆ, ಅದನ್ನು ಜುಗಲ್ಬಂದಿ. ಸೊ ಐಲ್ ಬಿ ವೆರಿ ಆನೆಸ್ಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಎಲ್ಲ ಫಾರ್ಮ್ಯಾಟ್ಸಲ್ಲೂ ಎಲ್ಲ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ BGM ಆಗ್ಬೋದು. ಫಸ್ಟು BGM ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಪ್ಲಸ್ ಡೈಲಾಗ್ಸ್, ಟು ಬಿ ಆನೆಸ್ಟ್ ವೆರಿ ವೆರಿ ಗುಡ್ ಡೈಲಾಗ್ಸು. ಆ ಡೈಲಾಗ್ಸ್ ಕೇಳ್ತಾ ಇದ್ದರೆ ತುಂಬ ಎಷ್ಟು ಅವರು ನುರ್ತಿದ್ದಾರೆ, ಆ ಸಬ್ಜೆಕ್ಟ್ ಮೇಲೆ ಕೂತಿದ್ದಾರೆ, ಎಷ್ಟು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಅವ್ರು ಆಲ್ರೆಡಿ ಇನ್ವಿಟೇಷನ್ ಟ್ರೈಲರಲ್ಲಿ ಹೇಳಿದ ಥರನೇ ಐಡ್ ಆ್ಯಂಡ್ ಸಿಕ್ ಫಾರ್ಮ್ಯಾಟಲ್ಲೇ ಹೋಗುತ್ತೆ. ಸೊ ಫಸ್ಟ್ ಹಾಫ್ ಒಂದು ಲೆವೆಲ್ಗಿದ್ರೆ ಸೆಕೆಂಡ್ ಹಾಫ್ ನಿಮ್ಮನ್ನ ಫುಲ್ ಎಂಗೇಜ್ ಮಾಡಿ ಲೈಕ್ ವಾಟ್ ಎಕ್ಸಾಕ್ಟ್ಲಿ ಫಿಲಿಮ್ ಏನು ಅನ್ನೋದನ್ನ ನಿಮಗೆ ಫಸ್ಟ್ ಹಾಫಲ್ಲಿ ಏನು ಗೊತ್ತಾಗೋದಿಲ್ಲ. ಏನಿದು ಫಸ್ಟ್ ಹಾಫಲ್ಲಿ ಏನು ಗೊತ್ತಾಗ್ತಾ ಇಲ್ವಲ್ಲ ಅನಿಸ್ತಾ ಇರ್ಬೋದೇನೋ. ಬಟ್ ನೀವು ಸೆಕೆಂಡ್ ಹಾಫ್ ನೋಡಿದ ತಕ್ಷಣ ನೀವು ಕಳೆದು ಹೋಗ್ತೀರಾ. ಎಲ್ಲ ಫಾರ್ಮ್ಯಾಟ್ಸಲ್ಲಿ ಎಲ್ಲ ಪಾಯಿಂಟ್ ಆಫ್ ವ್ಯೂನು ಟಚ್ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಡೈಲಾಗ್ಸ್, ನಾನು ಹೇಳ್ದಂಗೆ ಡೈಲಾಗ್ಸ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಆ್ಯಂಡ್ ಸರ್ ಆ್ಯಕ್ಟಿಂಗು, ಮುಂಚೆ ಶಾರ್ಟ್ ಮೂವೀಸ್ ಎಲ್ಲ ನೋಡ್ತಾ ಇದ್ವಿ, ಇವಾಗ ಈ ಸತಿ ವಿತೌಟ್ ಡೈಲಾಗ್ಸು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಒಂದು ಎಮೋಷನ್ ಇದೆ, ತುಂಬ ಚೆನ್ನಾಗಿ ಎಮೋಟ್ ಮಾಡಿದ್ದಾರೆ. ಗುಡ್ ವರ್ಕ್ ಸರ್. ಆಮೇಲೆ ರೈಟಿಂಗ್ ಎಸ್ಪೆಷಲಿ ವೆರಿ 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 ಗುಡ್ ರೈಟಿಂಗ್. ಪ್ಲೀಸ್ ನಾವೇ ಸಪೋರ್ಟ್ ಮಾಡಬೇಕು, ನ್ಯೂ ಕಮರ್ಸ್ಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಪ್ಲೀಸ್ ಸಪೋರ್ಟ್. ಜುಗಲ್ಬಂದಿ ನಾಳೆ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತದೆ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಆದಷ್ಟು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಷ್ಟೊಂದು ಜನ ಸಿನಿಮಾ ಮಾಡ್ತಾರೆ, ಇದರಲ್ಲೂ ಒಂದು ವಾರಕ್ಕೆ ನೆಂಟು ಬರುತ್ತೆ, ಇದು ಒಂದು ಸಿನಿಮಾ ಅಂದ್ಕೊಂಡು ಬಂದೆ ನಾನು. ಬಟ್ ಇದು ಬೇರೆ ಥರ ಸಿನಿಮಾ. ಎಷ್ಟೊಂದು ಜನ ಅಮ್ಮ ಬಗ್ಗೆ ಎಷ್ಟೊಂದು ಥರ ಸಿನಿಮಾಗಳು ಬಂದಿದೆ, ಅದು ಕೂಡ. ಬಟ್ ಈ ಸಿನಿಮಾದಲ್ಲಿ ಅಮ್ಮ ಒಂದು ಬೇರೆಯೇ ಸ್ಥಾನ ಇದೆ. ಅದು ಅವರು ಎಸ್ಪೆಷಲಿ ಎಂಡಿಂಗಲ್ಲಿ ತುಂಬ ಭಾಳ ಟಚ್ ಮಾಡುವಂಥದ್ದು ಒಂದು ಸೀನ್ ಇದೆ. ಅದನ್ನು ನೋಡೋಕ್ಕಾಗೆಲ್ಲ ಬರಬೇಕು. ಅದು ಆ್ಯಕ್ಟಿಂಗ್ ಕೂಡ ನಮ್ಮ ಅಶ್ವಿನ್ ಅವರಾಗಿರ್ಬೋದು, ಯಶ್ ಶೆಟ್ಟಿ ಅವರಾಗಿರ್ಬೋದು, ಮತ್ತು ನಮ್ಮ ಇವರು ಕಳ್ಳ ಆಗಿರ್ಬೋದು. ಕಳ್ಳ ಬಂದು ನೋಡಿ ಗೊತ್ತಾಗುತ್ತೆ ನಿಮಗೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ, ಒಬ್ರಿಗಿಂತ ಒಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ನಾನು ರೈಟರ್ ಕೂಡ. ಸೊ ಇವ್ರ ರೈಟಿಂಗ್ ನೋಡಿ ನಮಗೆ ಭಾಳ ಖುಷಿ ಆಯಿತು. ಅದ್ಭುತವಾದ ರೈಟಿಂಗು.
ರೇಟಿಂಗ್ ನೋಡೋಕೆ ಭಾಳ ನಮಗೆ ಸಂತೋಷ ಆಗುತ್ತೆ. ಯಾರ ಪಕ್ಷ ನನಗೆ ಇಲ್ಲ ಆ್ಯಕ್ಚುಲಿ ನಮ್ಮ ಕೊಟ್ಟರಷ್ಟು ಕರೆದ್ರು ಸಿನಿಮಾ ನೋಡಿ ಅಂತ. ಬಟ್ ನಾನು ಏನೋ ಒಂದು ಸಿನಿಮಾ ಮಾಡಿದ್ದಾಗ ಬಂದೆ ನಾನು. ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ನಾಳೆ ಫಸ್ಟ್ ನೋಡಿ. ಯಾಕಂದರೆ ಭಾಳ ಕಷ್ಟ ಸಿನಿಮಾಗಳು ಉಳಿಸ್ಕೊಳ್ಳೋದು ಥಿಯೇಟ್ರಲ್ಲಿ. ಅಷ್ಟು ಹೊಸಬರಿಗಂತೂ ಇದು ಕಷ್ಟ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ, ಬನ್ನಿ, ಒಳ್ಳೆಯದಾಗಲಿ. ಶ್ರೇಯಸ್ ಅಂತ, ಡೈರೆಕ್ಟರ್ ಆಗೋ ಹುಚ್ಚು, ಮತ್ತು ಈಗ ಎಡಿಟಿಂಗ್ನ ಕಲಿತಿದ್ದೀನಿ ಸದ್ಯಕ್ಕೆ. ಆ್ಯಕ್ಚುಲಿ ದಿವಾಕರನ್ ಅವರು ಪರಿಚಯ ಆಗಿದ್ದು ಯೂಟ್ಯೂಬ್ನಲ್ಲಿ ನಾನು ಒಂದು ಹಾಗೆ ಶಾರ್ಟ್ ಫಿಲ್ಮ್ ನೋಡಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ನೋಡಿದೆ, ಸಖತ್ತಾಗಿ ಬಂದಿತ್ತು. ಅವಾಗೇನೋ ಒಂದು ಹೊಸ ಥರ ಮಾಡಿದಾರಲ್ಲ ಅಂತ ಖುಷಿ ಆಯಿತು. ಆವಾಗ ಅಣ್ಣ ಪರಿಚಯ ಆದರು. ಆವಾಗಿನಿಂದ ಫಾಲೋಅಪ್ ಮಾಡ್ತಾನೆ ಇದ್ದೆ. ಅದೇ ಜುಗಲ್ಬಂದಿ ಅಂತ ಹೇಳಿದರು, ಅದನ್ನು ನೋಡಿದ್ವಿ, ಸಖತ್ತಾಗಿ ಬಂದಿದೆ. ಮತ್ತು ಫಸ್ಟ್ ಹಾಫು ಏನು ಅನಿಸ್ತು ಅಂದರೆ ಏನು ನಡೆದಿದೆ ಅಂತಲೇ ಗೊತ್ತಾಗಲ್ಲ. ಸೆಕೆಂಡ್ ಹಾಫಲ್ಲಿ ಅದನ್ನೆಲ್ಲ ಕಂಕ್ಲೂಷನ್ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಹೋಗಿ ನೋಡಲೇಬೇಕಾಗಿರೋ ಸಿನಿಮಾ, ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್ ಅಣ್ಣ. ಏನಿಲ್ಲ, ನಮ್ಮ ಫ್ರೆಂಡ್ಸ್ಗಳು ರೀಲ್ಸ್ ಮಾಡಿದ್ರೆ ಅಷ್ಟು ಖುಷಿ ಪಡ್ತೀವಿ, ಇನ್ನು ಸಿನಿಮಾ ಮಾಡೋರು ಇನ್ನು ತುಂಬಾ ಖುಷಿ ಪಡ್ತೀವಿ. ಸೊ ಯೂಶ್ವಲಿ ಇವತ್ತೊಂದು ಮಾತು ಹೇಳಿಲ್ಲ ದಿವಾಕರ್, ಮರ್ತ್ಬಿಟ್ಟ ಅಲ್ಲಿ. ಪ್ರತಿ ವರ್ಷ 365 ದಿನ ಇರುತ್ತೆ, ಈ ವರ್ಷ 366 ದಿನ ಬಂದಿದೆ. ಆ ಒಂದು ದಿವಸ ಜುಗಲ್ಬಂದಿಗೋಸ್ಕರನೇ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಈ ಸಿನಿಮಾ ಎಷ್ಟು ಕಷ್ಟಪಟ್ಟಿದ್ದಾರೆ, ಸಂತು ಆಗಲಿ ದಿವಾಕರ್ ಆಗಲಿ ಅಂತ ತುಂಬ ಹತ್ರದಿಂದ ನೋಡಿ ಬಂದಿನಿ. ಏನೋ ಸಿನಿಮಾ ಮಾಡಿಬಿಟ್ಟಿದ್ದಾರೆ, ಏನೋ ಒಂದು ಹೇಳ್ಬೇಕಂತ ಇದನ್ನು ಹೇಳ್ತಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಈ ಒಂದು ಮಾರ್ಚ್ ತಿಂಗಳು ಈಗ ಹೇಳ್ಬೇಕಂದ್ರೆ ನಾವೆಲ್ಲ, ನಾನಾಗಲಿ ಸಂತು ಆಗಲಿ, ನಾವು ಹೊಸಪೇಟೆರೆಲ್ಲ ಅಣ್ಣವ್ರ ಫ್ಯಾಮಿಲಿ ಪಕ್ಕಾ ಫ್ಯಾನ್ಸ್ಗಳು ನಾವೆಲ್ಲ. ಸೊ ಅಣ್ಣವ್ರದ್ದು ಒಂದು ಫ್ಯಾಮಿಲಿ ಮಂತ್ ಇದು ಮಾರ್ಚ್. ಈ ಒಂದು ಮಂತು ಅವ್ರ ಫ್ಯಾನ್ಸಿಂದನೇ ಶುರು ಆಗ್ತಿದೆ. ಅಂದರೆ ಅವ್ರ ಫ್ಯಾನ್ಸ್ಗಳು ಮಾಡಿರೋಂಥ ಜುಗಲ್ಬಂದಿದ ಶುರು ಆಗ್ತಿದೆ. ಮಾರ್ಚ್ 15ನೇ ತಾರೀಕು ಜಾಕಿ ರಿಲೀಸ್ ಆಗ್ತಿದೆ. ಆ ಜಾಕಿ ರಿಲೀಸ್ ಅದಕ್ಕಿಂತ ಮುಂಚೆ ಶಿವಣ್ಣಂದು ಕರ್ನಾಟಕ ದಮನಕ ರಿಲೀಸ್ ಆಗ್ತಿದೆ. ಒಂದು ವಾರದ ಟೈಮಲ್ಲಿ ಎಲ್ಲ ಅಣ್ಣವ್ರ ಫ್ಯಾನ್ಸ್ಗಳು ನಮ್ಮ ಜುಗಲ್ಬಂದಿ ಸಿನಿಮಾ ನೋಡ್ಬಿಡಿ ಸಾಕು, ಇನ್ನೂ ಖುಷಿ ಆಗುತ್ತೆ. ಇನ್ನೇನು ಹೇಳೋಕ್ಕೆ ಇಷ್ಟಪಡೋದು, ಇನ್ನೇನು ಹೇಳ್ಬೇಕಂತ ಗೊತ್ತಿಲ್ಲ. ದಿವಾಕರ್ ನೀನು ತುಂಬ ಕಷ್ಟಪಟ್ಟಿದ್ಯಾ, ಸಂತೂನು ಅಷ್ಟೇ. ನಾನು ಯೂಶ್ವಲಿ ಎಲ್ಲೂ ಈಗ ನಾವೇನಾದ್ರು ರಿಷಬ್ ಶೆಟ್ಟಿ ಸರ್ ಥರ ಆಗಿದೆ, ಸಿನಿಮಾ ಬಂದ ತಕ್ಷಣ ಬಂದು ಅಪ್ಕೋಬೇಕಿತ್ತು, ಹಂಗೆ ಅಪ್ಕೊಂಡ್ರೆ ಏನು ಬೆಲೆ ಇರ್ತಿದ್ದಿಲ್ಲ ಬಟ್ ಆದರೆ ನಾನೇ ಹತ್ತಿದ್ದೀನಿ. ಸಂತು ಆ್ಯಕ್ಟಿಂಗ್ ನೋಡಿ ಕ್ಲೈಮ್ಯಾಕ್ಸಲ್ಲಿ ಅಷ್ಟು ಫೀಲ್ ಆಯ್ತು ನನಗೆ. ಮಾನಸಿ ಸುಧೀರ್ ಮೇಡಮ್ ಆಗಿರ್ಬೋದು, ಶೆಟ್ಟಿ ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಇಲ್ಲೇನೋ ಸುಮ್ಮನೆ ನಾನು ಬಿಲ್ಡಪ್ಪಲ್ಲಿ ಮಾತಾಡ್ತಿಲ್ಲ. ನಮ್ಮ ಹುಡುಗರು ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಅವ್ರ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗಲೇಬೇಕು. ಸೊ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ, ಆರೈಸಿ. ಎಲ್ಲ ಕನ್ನಡ ಸಿನಿಮಾ ನೋಡಿ, ಏನೂ ಮಾಡೋಕ್ಕಾಗಲ್ಲ, ವಾರ ಸಿನಿಮಾ ರಿಲೀಸ್ ಆಗ್ತಿರ್ತವೆ. ಎಲ್ಲರೂ ಇದೇ ಮಾತು ಹೇಳ್ತಿದ್ದಾರೆ. ನಮ್ಮ ಮಾತು ಒಂದು ಸ್ವಲ್ಪ ಕೇಳಿ. ಯಾರು ಇನ್ಸ್ಟಾಗ್ರಾಮ್ ಎಲ್ಲರೂ ಫಾಲೋ ಮಾಡ್ತಿರ್ತೀರ, ಫಾಲೋ ಮಾಡೋರು ಇದನ್ನು ಕೇಳಿ ಒಂಚೂರು ಸಿನಿಮಾನ ಫಾಲೋ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ಎಲ್ಲ ಪಾತ್ರಗಳು ಜುಗಲ್ಬಂದಿ, ಸೊ ಟ್ವಿಸ್ಟ್ ಆ್ಯಂಡ್ ಟರ್ನ್ಸಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ಖುಷಿ ಆಯ್ತು ನನಗೆ. ಸೊ ಎಲ್ಲರೂ ಸಿನಿಮಾ ನೋಡಿ ಜುಗಲ್ಬಂದಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ಪ್ರಸಿದ್ಧ ಕನ್ನಡಿಗ ಅಂತ. ನನಗೆ ಫಸ್ಟ್ ಆಫ್ ಆಲ್ ಸಿನಿಮಾ, ನನ್ನ ಅಭಿಪ್ರಾಯ ಏನಂತಂದರೆ ಇದು 100% ಕನ್ನಡದಲ್ಲಿ ಒಂದು ಒಳ್ಳೆ ಜುಗಲ್ಬಂದಿನೇ. ಏನಂದರೆ ನಮಗೆ ಮೇಯ್ನ್ ಬೇಕಾಗಿರೋದು ಎಂಟರ್ಟೈನ್ಮೆಂಟು, ಎಮೋಷನ್ಸು ಮತ್ತು ಒಂದು ಒಳ್ಳೆ ಟೀಮ್ ವರ್ಕು. ಇಲ್ಲಿ ಎಲ್ಲನೂ 100% ಪರ್ಫೆಕ್ಟ್ ಆಗಿದೆ. ಮತ್ತು ಇನ್ನೊಂದು, ನನಗೆ ಈ ಟೀಮ್ ಏನು ನನಗೆ ಪರಿಚಿತರಲ್ಲ, ಅಪರಿಚಿತರು. ಬಟ್ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ನಮ್ಮ ಕನ್ನಡಿಗರಿಗೆ, ಪ್ರೇಕ್ಷಕರುಗಳಲ್ಲಿ ಒಳ್ಳೆ ಸಿನಿಮಾಗಳು ಬರೋಲ್ಲ ಅನ್ನೋದೊಂದು ಕೊರಗಿದೆ. ಬಟ್ ಈ ಟೀಮ್ ಬಂದಿದೆ. ಸೊ ಇಂಥ ಟೀಮ್ಗೆ ಕನ್ನಡ ಆಡಿಯನ್ಸ್ಗಳಾಗಿ ನಾವು ಸಪೋರ್ಟ್ ಮಾಡಬೇಕಾಗಿರೋ ನಮ್ಮ ಕರ್ತವ್ಯ. ಕನ್ನಡದ ಜುಗಲ್ಬಂದಿಗೆ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಸರ್. ಎಲ್ಲರಿಗೂ ನಮಸ್ಕಾರ. ಬಾಲಕೃಷ್ಣ ಯಾದವ್ ಅಂತ. ಇದೇ ಬೆಂಗಳೂರು ನಾಗರಬಾವಿನಲ್ಲಿ ಇದೇ ಜುಗಲ್ಬಂದಿ ಸ್ಕ್ರಿಪ್ಟು ಕತೆ ಸ್ಟಾರ್ಟ್ ಮಾಡಿದ್ದು. ಕತೆ ಸ್ಟಾರ್ಟ್ ಮಾಡಿದಾಗ ಪೇಪರ್ ಮೇಲೆ ಏನು ಇಟ್ಕೊಂಡು ಬರ್ದಿದ್ವೋ ನಾವು ಮೂವರು ಅವತ್ತು ಇದ್ವಿ, ಇವತ್ತು ರಿಲೀಸ್ ಆಗ್ಬೇಕಾದ್ರೆ ಇದ್ವಿ. ತುಂಬ ಖುಷಿ ಆಗತ್ತೆ. ನಾವು ಬರ್ದಿರೋದನ್ನು ನಾವು ಸ್ಕ್ರೀನ್ ಮೇಲೆ ನೋಡಿಕೊಂಡು ಇವತ್ತು ಅಚೀವ್ ಮಾಡಿದ್ವಿ. ನಾಳೆ ಮಾರ್ಚ್ 1ನೇ ತಾರೀಕು ವೀರೇಶ್ ಚಿತ್ರಮಂದಿರ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ರಿಲೀಸ್ ಆಗ್ತಾಯಿದೆ. ನಾಗರಬಾವಿಯಲ್ಲಿ ಸ್ಟಾರ್ಟ್ ಆಗಿದ್ದ ಕತೆ ಇವತ್ತು ಕರ್ನಾಟಕಾದ್ಯಂತ ಬೆಳ್ಳಿ ಪರದೆ ಮೇಲೆ ಅಪ್ಪಳಿಸ್ತಾ ಇದೆ. ಎಲ್ಲರೂ ನೋಡಿ, ಎಲ್ಲರೂ ಆಶೀರ್ವದಿಸಿ. ನಮಸ್ಕಾರ, ನನ್ನ ಹೆಸರು ಕೃಷ್ಣ ಸುಜನ್ ಅಂತ. ಆ್ಯಕ್ಚುಲಿ ನನಗೇನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ನಮ್ಮ ಮೂವರು ಜುಗಲ್ಬಂದಿ 10-15 ವರ್ಷ ಕಳೆದು ಅವಾಗೇ ಸಿನಿಮಾ ಮಾಡಿದ್ವಿ ಮೂವರು ಸೇರಿ. ನನಗೆ ಈಗ ಹೆಂಗಾಗ್ತಿದೆ ಅಂದರೆ ಸಿನಿಮಾ ನೋಡ್ಬೇಕಾದ್ರೆ ಮೈಯೆಲ್ಲ ತಣ್ಣಗೆ ಹೊಟ್ಟೆ ಒಂಥರ, ಯಾಕೆ ಅದು ಏನೋ ಒಂಥರ ಭಯ ಆಗ್ತಿದೆ, ಖುಷಿ ಆಗ್ತಿದೆ. ಸಿನಿಮಾ ನಾನು ಏನೋ ಒಂದು ಫೀಲಲ್ಲಿದ್ದು, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಹೇಳಿದ್ರೆ ಅತಿಶಯೋಕ್ತಿ ಅನಿಸ್ಬೋದು, ಬಟ್ ಭಾಳ ಇಷ್ಟ ಆಯಿತು ಸಿನಿಮಾ. ಹೆಂಗೆ ಮಾಡಿರ್ತಾನೋ, ನೆಕ್ಸ್ಟ್ ಹೆಂಗೆ ಮಾಡಿರ್ತಾನೋ ನನಗೆ ಟೆನ್ಷನ್ ಆಗ್ತಿತ್ತು. ಬಟ್ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಇವನು ಭಾಳ ಹಸು ಗೊತ್ತು, ಇವನು ಒಳ್ಳೆ ಕಷ್ಟಪಟ್ರೆ ಪಾಪ, ಭಾಳ ಒಳ್ಳೇದಾಗಲಿ. ಸಂತು ಅಂತೂ ನಾನು ಏನು ಹೇಳಾರೆ. ಯಾಕಂದರೆ ಇವನು
ಆಗಲಿ, ಒಳ್ಳೇದಾಗಲಿ, ತುಂಬ ಚೆನ್ನಾಗಿ ಮಾಡು. ಎಲ್ಲರೂ ದಯವಿಟ್ಟು ಕನ್ನಡದವರೆಲ್ಲ ಒಂದು ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ. ಸಿನಿಮಾ ನೋಡಿದ್ರೆ ಗೊತ್ತಾಗೋದು ಹೇಗೆ ಮಾಡಿದ್ರೆ ಹೇಗಿಲ್ಲ ಅಂತ. ನಿಮ್ಮ ಸಪೋರ್ಟ್ ಬೇಕು ದಯವಿಟ್ಟು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಆಶ್ರಯ್. ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಸೊ ಪ್ರತಿ ಶುಕ್ರವಾರ ಎಲ್ಲ ಆರ್ಟಿಸ್ಟ್ಗಳು ಹೇಳೋ ಥರ ನಾನು ಇವತ್ತು ಹೇಳ್ತಿದ್ದೀನಿ. ನಾಳೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಕನ್ನಡ ಸಿನಿಮಾಗಳ ಮೇಲೆ ಒಂಚೂರು ಇಂಟ್ರೆಸ್ಟ್ ತೋರಿಸಿ ಎಲ್ಲ ಆಡಿಯನ್ಸ್ಗಳು ಸಿನಿಮಾ ನೋಡಿ. ಇವತ್ತೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಅಸೋಸಿಯೇಟ್ಗಳು, ಕೋ ಡೈರೆಕ್ಟರ್ಗಳು, ಡೈರೆಕ್ಟರ್ಗಳು ಎಲ್ಲರೂ ಬಂದು ಸಿನಿಮಾ ನೋಡಿದ್ರು. ಎಲ್ಲರೂ ತುಂಬ ಚೆನ್ನಾಗಿದೆ, ಹೊಸ ಪ್ರಯತ್ನ, ಹಾಗೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ. ದಿವಾಕರ್ಗೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಡೈಲಾಗ್ಸ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ ಅಂತ. ಸೊ ಇವರೆಲ್ಲ ಪಟ್ಟಿರೋಂಥ ಎಲ್ಲ ಅನುಭವ ನಾಳೆ ನೀವು ಪಡಬೇಕು ಅಂದರೆ ದಯವಿಟ್ಟು ಸಿನಿಮಾಗೆ ಬಂದು ನೋಡಿ. ನಾಳೆ ಬೆಳಗ್ಗೆ ವೀರೇಶ್ ಥಿಯೇಟ್ರ್ ಮುಂದೆ ನಾವೆಲ್ಲ ನಮ್ಮ ತಂಡದವರೆಲ್ಲರೂ ಇರ್ತೀವಿ. ಸೊ ಎಲ್ಲರೂ ಬನ್ನಿ, ಸಿನಿಮಾನ ನೋಡಿ, ಗೆಲ್ಲಿಸಿ ಅಂತ ಹೇಳೋದು ತುಂಬ ದೊಡ್ಡ ಮಾತಾಗುತ್ತೆ. ನೋಡಿದ್ರೆ ಸಾಕು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನನ್ನ ಹೆಸರು ರಮೇಶ್ ಯಾದವ್ ಅಂತ, ವೈರಸ್ ಸಿನಿಮಾ ಡೈರೆಕ್ಟರ್ ಅಂಡ್ ಕ್ಯಾಡ್ಬರೀಸ್ ಡೈರೆಕ್ಟರು. ತುಂಬ ಚೆನ್ನಾಗಿದೆ ಮೂವಿ. ಇದರಲ್ಲಿ ಏನು ಅಂದರೆ ತಾಯಿ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂದರೆ ಅಷ್ಟು ಪ್ರಾಮುಖ್ಯತೆ ಇದೆ. ತುಂಬ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲ ನೋಡಿ, ಎಲ್ಲರೂ ಪ್ರೋತ್ಸಾಹ ಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ವೈದೇಹಿ ಪರಿಣಾಮ ಸೀರಿಯಲ್ ಹೀರೋಯಿನ್ ಯುಕ್ತಾ ಮಲ್ನಾಡ್. ಜುಗಲ್ಬಂದಿ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಒಂದು ತಾಯಿ ಅಂದರೆ ಒಂದು ಹೆಣ್ಣಿನ ಜೀವನ ಪರಿಪೂರ್ಣ ಆಗದೆ ಅವಳು ತಾಯಿಯಾಗಿ ಅಮ್ಮ ಅಂತ ಅನ್ನಿಸ್ಕೊಳ್ಳೋದ್ರಿಂದ. ಸೊ ಆ ಕಾನ್ಸೆಪ್ಟ್ ಬಹಳ ಚೆನ್ನಾಗಿ ಕಾನ್ಸೆಪ್ಟಲ್ಲಿ ತೊಗೊಂಡು ಬಂದಿದ್ದಾರೆ. ಸೊ ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ನನಗೆ ಸಿನಿಮಾ ನೋಡಿ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಓವರಾಲ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಸ್ ಆ್ಯನ್ ಆಡಿಯನ್ ಆಗಿ ನನಗೆ ಮ್ಯೂಸಿಕ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಪ್ರದ್ಯುತ್ತನ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಹಾಗೆ ಚೇತನ್ ಸರ್ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಹಾಗೆ ನಮ್ಮ ಡಿಮ ಸರ್ ಅವರಂತೂ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಮೋರೋವರ್ ಇಬ್ಬರು ತುಂಬ ಕಷ್ಟಪಟ್ಟಿದ್ದಾರೆ. 2 ವರ್ಷದಿಂದ ನೋಡ್ತಾನೇ ಇದ್ದೀನಿ ನಾನು. ಕಷ್ಟ ಹೇಳೋಕ್ಕಾಗಲ್ಲ. ಬಟ್ ಸಂತೋಷ್ ಅವ್ರು ಮಾತ್ರ ತುಂಬ ವರ್ಷದಿಂದ ಸ್ಟ್ರಗಲ್ ಮಾಡಿ ಆ್ಯಂಡ್ ಫೈನಲಿ ಸಿಲ್ವರ್ ಸ್ಕ್ರೀನ್ ಮೇಲೆ ಬಂದಿದ್ದಾರೆ. ಎಲ್ಲರೂ ಸಿನಿಮಾ ಮಾಡ್ತಾರೆ, ಬಟ್ ನಾನು ಹೇಳೋದೇನಂತಂದರೆ ಒಂದು ಒಳ್ಳೆ ಕಂಟೆಂಟ್ನ ಗೆಲ್ಲಿಸಿ, ಒಂದು ಒಳ್ಳೆ ಟೀಮ್ನ ಗೆಲ್ಲಿಸಿ, ಇವ್ರನ್ನ ಅದೇನಂತಾರೆ ಸಪೋರ್ಟ್ ಮಾಡಿದಷ್ಟು ಇನ್ನೂ ಒಂದು ಹೊಸ ಕಂಟೆಂಟ್ಗಳು ಹುಟ್ಕೊತವೆ ಅಂತ ಹೇಳ್ತಾ. ಹಾಗೆ ಮಾನ್ಸಿ ಮೇಡಮ್ ಬಗ್ಗೆ ಹೇಳಬೇಕು. ಅವರಂತೂ ಹೇಳಂಗೆ ಇಲ್ಲ, ಪ್ರತಿ ಸೀನಲ್ಲಿ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಬಂದರೆ ಸಾಕು ಅಳು ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರು ಕೂಡ. ಆ್ಯಂಡ್ ಓವರಾಲ್ ಇಬ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಆ್ಯಂಡ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಕೃಪಾಕರ್ ಅಂತ ನನ್ನ ಹೆಸರು, ಡೈರೆಕ್ಟರು. ಒಂದು ಮದುವೆ ಫಂಕ್ಷನ್ಗೆ ಹೋಯ್ತು ಅಂತಂದರೆ ಆ ಮದುವೆಯಲ್ಲಿ ಊಟ ತಿಂದಿದ್ದೇ ತಿಂತಾ ಇರ್ತೀರ ಅಥವಾ ನೋಡ್ತಾ ಇರ್ತೀರ. ಬಟ್ ಈ ಜುಗಲ್ಬಂದಿ ಅನ್ನೋ ಒಂದು ಎಲೆ ನಿಮಗೆ ಬಂತು ಅಂತಂದರೆ ಪ್ರತಿಯೊಂದು ಸಹಿತ ಪ್ರತಿಯೊಂದು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕನೂ ನಿಮಗೆ ಪ್ರತಿಯೊಂದು ಡಿಫ್ರೆಂಟ್ ಫುಡ್ಡು ಆರಾಮಾಗಿ ಕಣ್ಣು ಮುಚ್ಕೊಂಡು ತಿನ್ಬೋದು ವಿತ್ ಟೇಸ್ಟ್. ಕಣ್ಣು ಮುಚ್ಕೊಂಡು ಸಿನಿಮಾ ನೋಡ್ಬೋದು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹೊಸಬ್ರನ್ನ ಬೆಳಿಬೇಕು ಅಂತ ಆಸೆ ಇಟ್ಕೊಂಡು ಬಂದ್ಬಿಡ್ತಾರೆ. ಬಟ್ ಜನಗಳು ಏನಂತಂದರೆ ಹೊಸಬ್ರಿಗೆ ಏನು ಮಾಡಿರ್ತಾರೆ ಅಂತಲೇ ಅರ್ಧ ಕೇರ್ಲೆಸ್ ಮಾಡಿಬಿಡ್ತಾರೆ. ಏನು ಮಾಡಿರ್ತಾರೆ ಅನ್ನೋದಕ್ಕೆ ಸಿನಿಮಾಗೆ ಬನ್ನಿ, ಸಿನಿಮಾದಲ್ಲಿ ನೋಡಿ. ಚೆನ್ನಾಗೈತೆ. ಆಲ್ ದ ಬೆಸ್ಟ್. ಮಾರ್ಚ್ 1ನೇ ತಾರೀಕು ಜುಗಲ್ಬಂದಿ ಬರ್ತೈತೆ. ದಯವಿಟ್ಟು ಎಲ್ಲರೂ ನೋಡಿ ಆಶೆ ಮಾಡ್ತೀನಿ. ಥ್ಯಾಂಕ್ ಯು. ತುಂಬ ಕಷ್ಟ, ಬಟ್ ಆದರೂ ಎಲ್ಲ ರಿವ್ಯೂ ನೋಡಿದ್ಮೇಲೆ ನನಗನ್ಸಿದ್ದು ಅವ್ರ ಕಣ್ಣಲ್ಲಿ ಖುಷಿ ನೋಡಿದ್ದು ಅನಿಸಿದ್ದು. ಓಕೆ ಅಪ್ಪ, ಇನ್ನೊಬ್ಬರು ನೋಡಿದ ಪ್ರೇಕ್ಷಕನಿಗೆ ತೃಪ್ತಿ ಕೊಟ್ಟಂಥ ತೃಪ್ತಿ ನಮಗಿದೆ. ಅದು ಭಾಳ ಖುಷಿ ಆಯಿತು. ಅದ್ರ ಮೇಲೆ ನನಗೆ ಇನ್ನೊಂದು ಏನು ಅಂತಂದರೆ, ಈಗ ಆಡಿಯನ್ಸ್ ಬಂದವರು ನನ್ನ ಹತ್ರ ಹೇಳ್ತಾಯಿದ್ರು, ಒಂದು ಮಗುನ ಪಾತ್ರ ಮಾಡಿ ಇಡೀ ಎಂಟೈರ್ ಸಿನಿಮಾ ಸ್ಟಾರ್ಟ್ ಆಗಿ ಅದು ಮುಗಿಯೋವರೆಗೂ ಒಂದು ಮಗುನ ಪಾತ್ರ ಮಾಡಿ ಸೈ ಅನ್ಸ್ಕೊಂಡಿದ್ದು. ನನ್ನ ಪ್ರಕಾರ ನನಗೆ ಹೇಳಿದ್ದು ಶಂಕರ್ನಾಗ್ ಸರ್ ಮೂಗನ ಸೇಡಲ್ಲಿ ಅಂದ್ಕೊಂಡಿದ್ರು. ಅದಾದಮೇಲೆ ಸಂತೋಷ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವರಷ್ಟು ದೊಡ್ಡ ಕಂಪೇರ್ ಮಾಡ್ತಾಯಿದ್ದೀವಿ ಅಂತಲ್ಲ, ಅದೊಂದು ಸಣ್ಣ ತುಣುಕು ನನಗೆ ಕಾಣ್ತು. ಹಂಗಾಗಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಒಂದು ಬರೀ ರೈಟಿಂಗಲ್ಲೇ ಕೂರಿಸ್ಬೋದು. ಒಂದು ಹೊಸ ಸಿನಿಮಾನ ರೈಟಿಂಗ್ ಕಂಟೆಂಟ್ ಮುಖಾಂತರನೇ ಹೇಳ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ದಿವಾಕರ್. ಜುಗಲ್ಬಂದಿ ಬರೀ ಸಿನಿಮಾ ಅಲ್ಲ, ಇದು ಭಾವನೆಗಳ ಬಂದಿ ಅಂತ ಹೇಳಕ್ಕೆ ಹೋಗ್ತೀನಿ. ದಯವಿಟ್ಟು ಮೀಡಿಯಾದವರು ನೀವೊಂಥರ ದೇವಸ್ಥಾನದಲ್ಲಿ ಪೂಜಾರಿಗಳಿದ್ದಂಗೆ. ನೀವು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ದೇವರ ನೈವೇದ್ಯ, ದೇವರ ಪೂಜಾಲಂಕಾರ ಆಗ್ದಂಗೆ ಈ ಸಿನಿಮಾ ಅಲಂಕಾರ ಆಗಬೇಕು. ದಯವಿಟ್ಟು ನಿಮ್ಮ ಸಹಕಾರ ನಮ್ಗೆ ನೀಡಿ. ಯಾಕಂದ್ರೆ ನಾನು ಕೂಡ ಈ ಸಿನಿಮಾದಲ್ಲಿ ಕಥೆಯಲ್ಲಿ ಡಿಸ್ಕಷನಲ್ಲಿದ್ದೆ. ನನ್ನ ಸ್ನೇಹಿತ ಡೈರೆಕ್ಟ್ರು ಪ್ರೊಡ್ಯೂಸರು. ನಾನೇ ಈ ಸಿನಿಮಾದಲ್ಲಿ ಒಂದು ಬೈ ಪಾರ್ಟಾಗಿ ನಾನು ಕೂಡ ಅಳಿಲ್ ಸೇವೆ ಇದೆ. ದಯವಿಟ್ಟು ಈ ಸಿನಿಮಾ ನೋಡಿ, ದಯವಿಟ್ಟು ಎಲ್ರಿಗೂ ತಲುಪಿಸಿ. ಜುಗಲ್ಬಂದಿ ಭಾವನೆಗಳ ಬಂದು ಪ್ರತಿಯೊಬ್ಬರು ಭಾವನೆಗಳನ್ನ ತಾಯಿ ಅನ್ನೋ
ಹೃದಯ ಸ್ಪರ್ಶವನ್ನು ತಲುಪುತ್ತೆ. ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತು ಸಿನಿಮಾ ಉಳಿಸಿ ಬೆಳೆಸಿ ಕನ್ನಡ ಬೆಳೆಸಿ. ಸರ್ ನಮಸ್ಕಾರ, ನನ್ನ ಹೆಸರು ರವಿ, ಆರ್ಟಿಸ್ಟು. ನನಗೆ ಒಂದು ಜುಗಲ್ಬಂದಿ ಅನ್ನೋ ಒಂದು ಸಿನಿಮಾ ಖುಷಿ ಕೊಡೋಂಥ ವಿಚಾರ ಏನಂತಂದರೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಇಡೀ ಕತೆ ವಿಚಾರ ಬಿಟ್ಟು ಕಥೆನ ತುಂಬ ಜನ ಮಾತಾಡ್ತಾರೆ. ಆದರೆ ಇಡೀ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮು ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಿನಿಮಾ ತೋರಿಸಿದ್ದು ಫಸ್ಟ್ ಟೈಮು. ಅದೊಂದು ತುಂಬ ಖುಷಿಯಾಗಿ ಇಷ್ಟು ದಿನ ಸೆಲೆಬ್ರಿಟಿಗಳಿಗೆ ಸ್ಟಾರ್ಗಳಿಗೆಲ್ಲ ಸಿನಿಮಾ ತೋರಿಸ್ತಾಯಿದ್ರು. ಇದೊಂದು ಹೊಸ ವಿಭಿನ್ನ ಒಂದು ವಿಚಾರ, ಜೊತೆಗೆ ಕಥೆನೂ ಕೂಡ ಒಂದು ವಿಭಿನ್ನ ವಿಶೇಷವಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಥಿಯೇಟ್ರ್ ಬರೋದು ತುಂಬ ಕಡಿಮೆ ಆಗ್ತಾಯಿದೆ. ಈ ಸಿನಿಮಾದ ಮುಖಾಂತರ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಈ ಮುಖ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನಾಳೆ ಮಾರ್ಚ್ ಸರ್ ನಾಳೆ ಅಂದರೆ ಮಾರ್ಚ್ 1ನೇ ತಾರೀಕು ನಾಳೆ ವೀರೇಶ್ ಥಿಯೇಟ್ರ್ ಮೇನ್ ಥಿಯೇಟ್ರ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಇವತ್ತು ಇವ್ರು ಇಟ್ಕೊಂಡಿರೋಂತಹ ಒಂದು ಶೋನೇ ಸ್ಪೆಷಲ್ ಆಗಿತ್ತು. ಅದೇ ನಿರ್ದೇಶಕರ ತಂಡಕ್ಕೋಸ್ಕರ ಇಟ್ಕೊಂಡಿರೋವಂಥದ್ದು ತುಂಬ ಖುಷಿ ಆಯಿತು. ಆ ಖುಷಿಲೇ ಬಂದು ಸಿನಿಮಾನ ಎಲ್ಲೂ ಕೂಡ ಎಲ್ಲೂ ಏನಾಗುತ್ತೆ ಅನ್ನೋದನ್ನು ತೋರಿಸಿಲ್ಲ. ಒಂದು ಒಳ್ಳೆ ಟೈಟ್ ಸ್ಕ್ರೀನ್ ಪ್ಲೇ ತೊಗೊಂಡೋಗಿದ್ದಾರೆ. ಒಂದು ಪಾತ್ರ ನನಗೆ ತುಂಬ ಕಾಡ್ತಾ ಇತ್ತು. ಆ ಪಾತ್ರ ಕೊನೆಯವರೆಗೆ ಮಾತಾಡುತ್ತೆ ಅಂತ ಅಂದ್ಕೊಂಡೆ. ಬಟ್ ಆ ಪಾತ್ರ ಮಾತಾಡೋಕ್ಕೆ ಇನ್ನೇನು ಮಾತಾಡುತ್ತೆ ಅನ್ನೋದ್ರೊಳಗಡೆ ನಮ್ಮ ಕಣ್ಣೀರು ಕೂಡ ಮಾತಾಡುತ್ತೆ, ಅಳಿಸುತ್ತೆ, ನಗಿಸುತ್ತೆ, ಸಂತೋಷಪಡಿಸುತ್ತೆ. ಒಂದು ಒಳ್ಳೆ ಸಿನಿಮಾ. ಇಡೀ ತಂಡಕ್ಕೆ ಶುಭವಾಗಲಿ. ಧನ್ಯವಾದ. ನನ್ನ ಹೆಸರು ಪ್ರಶಾಂತ್ ಕುಮಾರ್, ಅಸೋಸಿಯೇಟ್ ಡೈರೆಕ್ಟ್ರು. ಈ ಸಿನಿಮಾ ನೋಡಿದ ಮೇಲೆ ನನಗನ್ಸಿದ್ದು ಏನಂದರೆ, ಕನ್ನಡ ಚಿತ್ರರಂಗದ ಅತ್ಯುತ್ತಮ ಸಿನಿಮಾಗಳ ಸಾಲಿಗೆ ಇದು ಸೇರುತ್ತೆ. ಹಾಗೆ ಅತ್ಯುತ್ತಮ ನಿರ್ದೇಶಕರ ಸಾಲಿಗೆ ನಮ್ಮ ದಿವಾಕರ್ ಡೆಂಡಿಮ ಅವರು ಸೇರಿಕೊಡ್ತಾರೆ. ಇಷ್ಟು ಮಾತ್ರ ಹೇಳಬಹುದು. ನಿಜವಾಗಲೂ ಭವಿಷ್ಯದ ನಿರ್ದೇಶಕರಿವರು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಕೀರ್ತಿ ಅಂತ ಅಂದೊಂದಿತ್ತು ಕಾಲ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಸೊ ವಿಷಯ ಏನಂದರೆ, ಇವಾಗ ನಮ್ಮ ಇದೇ ಮಿರಾ ಸಿನಿಮಾಲಿ ಜುಗಲ್ಬಂದಿ ಸಿನಿಮಾ ನೋಡಿದೆ. ಸಿನಿಮಾ ನೋಡ್ತಾ ನಗ್ತಾ ಹೋಗ್ತಾ ಇದ್ವಿ. ಎಂಡಲ್ಲಿ ನನ್ನ ಕಣ್ಣಲ್ಲಿ ಗೊತ್ತಿದ್ದ ನೀರು ಬಂತು. ಸೊ ಇದ್ರ ಮೇಲೆ ಸಿನಿಮಾ ಬಗ್ಗೆ ಏನು ಹೇಳೋಕ್ಕಲ್ಲ. ತುಂಬ ಅದ್ಭುತವಾದ ಸಿನಿಮಾ. ಸಿನಿಮಾ ಪ್ರೇಮಿಗಳಿಗೆ ಮಾಡಿಸಿದಂಥ ಸಿನಿಮಾ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನೋಡ್ಬಿಟ್ಟು ಆ ಸಿನಿಮಾ ಬಗ್ಗೆ ನೀವು ಮಾತಾಡಿ, ನೀವು ಇನ್ನೊಬ್ರಿಗೆ ಹೇಳಿ. ಎಲ್ರಿಗೂ ಒಳ್ಳೆಯದಾಗಲಿ. ದಿವಾಕರ್ ನನ್ನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ, ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿನೇಶ್ ಗೌಡ ಅಂತ, ಜರ್ನಿ ಸಿನಿಮಾದ ನಾಯಕ ನಟ. ಈಗ ತಾನೇ ಜುಗಲ್ಬಂದಿ ಸಿನಿಮಾ ನೋಡಿದೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಮಿಕ್ಸ್ಡ್ ಎಮೋಷನ್ ಅಂತ ಹೇಳ್ಬೋದು. ಸೆಂಟಿಮೆಂಟ್ ಇರ್ಬೋದು, ಆ ತಾಯಿ ಬಗ್ಗೆ ಒಂದು ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಇರ್ಬೋದು. ಫಸ್ಟ್ ಹಾಫ್ನಿಂದ ಸೆಕೆಂಡ್ ಹಾಫ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಮ್ಯೂಸಿಕ್ ಬಗ್ಗೆ ಮಾತ್ರ ಮಾತಾಡೋಂಗೆಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಸಿನಿಮಾ ಗೆಲ್ಲೇಬೇಕು. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ರಿಗೂ ಕೂಡ ಇದ್ರ ಬಗ್ಗೆ ಸಿನಿಮಾ ಬಗ್ಗೆ ಹೇಳಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನಿಶ್ಚಲ್ ಅಂತ ಅಸೋಸಿಯೇಟ್ ಡೈರೆಕ್ಟ್ರು. ಆ್ಯಕ್ಚುಲಿ ಸಿನಿಮಾ ತುಂಬ ಚೆನ್ನಾಗಿದೆ. ಅಂದರೆ ಸ್ಕ್ರೀನ್ ಪ್ಲೇ ಪ್ಯಾಟ್ರನ್ ತುಂಬಾ ಇಷ್ಟ ಆಯಿತು ನನಗೆ. ಬೇಸಿಕಲಿ ಸೆಕೆಂಡ್ ಹಾಫ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್. ಇಟ್ಸ್ ಅ ಗುಡ್ ವಾಚ್. ನೋಡ್ಬೋದು ಸಿನಿಮಾ. ಸರ್ ನಮಸ್ತೆ ಸರ್, ನನ್ನ ಹೆಸರು ಜಗದೀಶ್ ಅಂತ. ಇವತ್ತು ಜುಗಲ್ಬಂದಿ ಸಿನಿಮಾ ನೋಡಿದೆ. ತುಂಬ ಖುಷಿ ಆಯಿತು. ಆ ಕ್ಲೈಮ್ಯಾಕ್ಸ್ ನಂಗೆ ನಿಜ ಹೇಳಿದ್ನಲ್ಲ, ಇಡೀ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಮತ್ತು ಹೆವಿ ಹೈಲೈಟ್. ಮತ್ತು ಕ್ಲೈಮ್ಯಾಕ್ಸ್ ಆ್ಯಕ್ಟಿಂಗ್ ಇದೆಯಲ್ಲ ಮೇಡಮ್, ಅದು ಯಶೋಧ ಅನ್ನೋ ಕ್ಯಾರೆಕ್ಟರ್ ಇದೆ ಗೊತ್ತಾ, ನಂಗೆ ಸಖತ್. ಇಡೀ ಸಿನಿಮಾದಲ್ಲಿ ತುಂಬ ಖುಷಿಯಾಗುತ್ತೆ ಸರ್. ನೋಡಿದೆ ತುಂಬ ಖುಷಿಯಾಗುತ್ತೆ ಸರ್. ಆಲ್ ದ ಬೆಸ್ಟ್ ಹೇಳ್ತೀನಿ, ಇಷ್ಟಪಡ್ತೀನಿ. ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಅದಕ್ಕೆ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ಖಂಡಿತ ನಾನೇ ಮಾತು ಕೊಡ್ತಾ ಇದ್ದೀನಿ. ಬೆಳಗ್ಗೆ ಫಸ್ಟ್ ಶೋ ಫುಲ್ ಆಗುತ್ತೆ ಸರ್. ನಾನೇ ಮಾತು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಪ್ಲೇ ಹೇಳಬೇಕು ಅಂದರೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಸ್ಕ್ರೀನ್ ಪ್ಲೇ ಫಸ್ಟ್ ಹಾಫು ಪಾತ್ರಗಳ ಯಾವ ರೀತಿ ಓಪನ್ ಆಗ್ತಾ ಹೋಗುತ್ತೆ ಅಂದರೆ ಪಾತ್ರಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ. ಅಂದರೆ ಟೈಟ್ಲ್ ಕಾರ್ಡ್ ಅನ್ಬೋದು ಸಿನಿಮಾ ಫಸ್ಟ್ ಹಾಫು. ಸೆಕೆಂಡ್ ಹಾಫ್ ಸಿನಿಮಾ ಇದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಮಾತ್ರ ತುಂಬ ಅದ್ಭುತವಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈ ಥರ ಒಂದು ಪ್ರಯತ್ನ ಮಾಡೋದಿದೆಯಲ್ಲ, ಸೊ ತುಂಬ ಕಷ್ಟ. ಒಳ್ಳೆ ಸಿನಿಮಾ. ಕನ್ನಡಿಗರೆಲ್ಲ ಇದೊಂದು ಸಿನಿಮಾ ಅಂದರೆ ಪ್ರತಿ ಸರಿ ಹೇಳೋದಿಷ್ಟೇ, ಹೊಸೊಬ್ರು ಸಿನಿಮಾ ಗೆಲ್ಲಿಸಿ ಬೆಳೆಸಿ ಅಂತ. ಬಟ್ ಈ ಸಿನಿಮಾ ಅಂದರೆ ನೂರಾರು ಕಾರಣಗಳಿದೆ ಗೆಲ್ಲೋದಕ್ಕೆ. ಅಂದರೆ ಪ್ರತಿಯೊಬ್ಬರು ಶ್ರಮ ಇರ್ಬೋದು. ಒಂದು 2 ರಿಂದ 3 ವರ್ಷದ್ದು ಅಂದರೆ ಕೊರೋನಾ ಟೈಮಿಂದ ಹಿಡ್ಕೊಂಡು. ಆ್ಯಂಡ್ ಇನ್ನೊಂದು ಖುಷಿ ವಿಷಯ, ಸೊ ವೀರೇಶ್ ಥಿಯೇಟ್ರ್ ಮುಂದೆ ಇವರ ಫಸ್ಟ್ ಪೋಸ್ಟರ್ ಲಾಂಚ್ ಮಾಡಿದ್ರು. ಹೌದು. ಸೊ ಅದೇ ವೀರೇಶ್ ಥಿಯೇಟ್ರ್ ಮುಂದೆ ಇವತ್ತು ಫಸ್ಟ್ ಶೋ ನಾಳೆ ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಖುಷಿಯಾದ ವಿಷಯ. ಸೊ ಅದು ತುಂಬ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಆಲ್ ದ ಬೆಸ್ಟ್. ಆದಷ್ಟು ಬೇಗ ನಮ್ಮ ಬಾಲಿವುಡ್ ಒಂದು ಒಳ್ಳೆ ಸಿನಿಮಾ ಆಗಲಿ. ಸೊ ತುಂಬ ಚೆನ್ನಾಗಲಿ. ಥ್ಯಾಂಕ್ ಯು. ಈಗ ತಾನೇ ಜುಗಲ್ಬಂದಿ ಸಿನಿಮಾ ನೋಡಿದ್ವಿ. ಜುಗಲ್ಬಂದಿ ಅನ್ನೋ ಹೆಸರಿಗೆ ತಕ್ಕಾಗೆ ಪಾತ್ರಗಳನ್ನ ಸೃಷ್ಟಿ ಮಾಡಿದರೆ ನಮ್ಮ ದಿವಾಕರ್ ಸರ್. ಯಾಕಂದರೆ ಒಂದೊಂದು ಪಾತ್ರಕ್ಕೂ ಅಷ್ಟೇ ಆದ ತೂಕ ಇದೆ. ಅದರಲ್ಲಿ ತಾಯಿ ಪಾತ್ರ ಇದೆಯಲ್ಲ, ಎಕ್ಸ್ಟ್ರಾಡಿನರಿ. ಕ್ಲೈಮ್ಯಾಕ್ಸಿನಲ್ಲಂತೂ ಯಾರು ಕೂಡ ಅಳ್ದೇನೆ ಆಚೆ ಬರಲ್ಲ. ಅದು ಏನಕ್ಕಂದರೆ ನಮ್ಮ ಸರ್ ನೆಕ್ಸ್ಟ್ ದುನಿಯಾ ವಿಜಯ್ ಅವರು ಹೇಗಿದ್ದಾರೋ ನೆಕ್ಸ್ಟ್ ಇವ್ರು ಹಾಗೆ ಆಗ್ತಾರೆ ಅನ್ನೋ ಒಂದು ಭರವಸೆ ಮೂಡಿಸಿದ್ದಾರೆ ಆ್ಯಕ್ಟಿಂಗಲ್ಲಿ. ಖಂಡಿತ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ.
ಹಾಗೆ ಎಲ್ಲರೂ ನಿಮ್ಮ ರಿಲೇಟಿವ್ಸ್ಗಳಿಗೆ ಎಲ್ರಿಗೂ ಹೇಳಿ ಕರ್ಕೊಂಬನ್ನಿ ಥಿಯೇಟ್ರಿಗೆ. ಯಾಕಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ನೋಡೋದು ಕಡಿಮೆ ಆಗಿದೆ, ಬೇರೆ ಭಾಷೆಯ ಸಿನಿಮಾಗಳು ನೋಡ್ತಾರೆ. ಹಾಗಾಗಿ ಖಂಡಿತ ಎಲ್ಲರೂ ನೋಡಿ ಅಂತ ದಯವಿಟ್ಟು ಕಳಕಳಿಯಿಂದ ಬೇಡ್ಕೊತೀನಿ. ನಮ್ಮ ದಿವಾಕರ್ ಸರ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ವಸಂತ್ ಅಂತ ರೈಟ್ರು, ಡೈರೆಕ್ಟರು. ಈಗ ತಾನೇ ಜುಗಲ್ಬಂದಿ ಸಿನಿಮಾ ನೋಡ್ಕೊಂಬಂದೆ. ಗೊತ್ತಾಗ್ತಿದೆ ಅಂದರೆ ಒಂದು ಲಿಮಿಟೆಡ್ ಬಜೆಟಲ್ಲಿ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಮಾಡಿರೋಂಥ ಸಿನಿಮಾ ಇದು. ಫಸ್ಟ್ ಆಫ್ ಆಲ್ ನನಗೆ ಈ ಧೈರ್ಯ ಮೆಚ್ಚಬೇಕು. ಯಾಕಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥಾಟ್ ಇರುತ್ತೆ, ಒಬ್ಬೊಬ್ರ ಹತ್ರ ಒಂದೊಂದು ಸ್ಟೋರಿ ಇರುತ್ತೆ. ಅವ್ರನ್ನೆಲ್ಲರನ್ನ ಕರೆಸಿ ಸಿನಿಮಾ ತೋರಿಸ್ಬೇಕಂದ್ರೆ ಏನೋ ಇವ್ರಿಗೆ ಕ್ಲಾರಿಟಿ ಇರಬೇಕು. ಬಟ್ ಸಿನಿಮಾ ನೋಡ್ತಿದ್ರೆ ಗೊತ್ತಾಗ್ತಿದೆ ಸರಿ ತಪ್ಪುಗಳನ್ನ ಇದನ್ನ ಯಾವುದನ್ನು ನೋಡಿದೆ. ಫಸ್ಟ್ ಬನ್ನಿ ಸಿನಿಮಾ ನೋಡಿ, ಗೊತ್ತಾಗ್ತಿದೆ ಮ್ಯಾಕ್ಸಿಮಮ್ ಎಫರ್ಟ್ ಆಗಿ ಮಾಡ್ತಾರೆ ಅಂತ. ಆಮೇಲೆ ಗೊತ್ತಾಗ್ತಿದೆ ಫ್ಯೂಚರಲ್ಲಿ ಟೀಮ್ ಕಡೆಯಿಂದ ಇನ್ನೂ ಒಳ್ಳೆ ಸಿನಿಮಾಗಳು ಬಂದೇ ಬರ್ತವೆ ಅಂತ. ಫಸ್ಟ್ ಜುಗಲ್ಬಂದಿ ನೋಡಿ ಬಂದು ಗೆಲ್ಲಿಸ್ಕೊಡಿ. ಥ್ಯಾಂಕ್ ಯು. ಆಮೇಲೆ ಇವರು ನಮ್ಮ ಊರವರು, ನಮ್ಮ ಬಳ್ಳಾರಿಯವರು. ಥ್ಯಾಂಕ್ ಯು. ಒಳ್ಳೆಯದಾಗಿ.